ಗಂಡ ತೀರ್ಕೊಂಡ ದುಃಖದಿಂದ ಸ್ವಲ್ಪವಾಗಿ ಚೇತರಿಸಿಕೊಂಡ್ಲು ಜಯಂತಿ. ಹಾಗಿರುವಾಗ ಒಂದು ದಿನ ಮನೆಯಲ್ಲಿ ತಿನ್ಲಿಕ್ಕೆ ಏನೂ ಇಲ್ಲ. ಅತ್ತೆಯವರಿಗೆ ಮದ್ದು ತಗೊಳ್ಲಿಕ್ಕೂ ದುಡ್ಡು ಇಲ್ಲ. ಇದೇ ಅವ್ರಿದ್ದಿದ್ರೆ ನಮಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು. ಅಷ್ಟರಲ್ಲೇ ಜಯಂತಿ ಅವರ ಅತ್ತೆಯಾದ ಪಾರ್ವತಮ್ಮ ಅಲ್ಲಿಗೆ ಬಂದ್ರು. ಏನಮ್ಮ ಸೊಸೆ, ಆವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಇದ್ದೀಯ ನೀನು? ಅವರು ತೀರ್ಕೊಂಡಾಗಿಂದ ಮನೆಯಲ್ಲಿ ಯಾವ ವಸ್ತು ಇಲ್ಲ. ಇವತ್ತು ಅಕ್ಕಿ ಕೂಡ ಇರ್ಲಿಲ್ಲ, ತರಕಾರಿ ಕೂಡ ಇರ್ಲಿಲ್ಲ. ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಇದ್ದ ಅಕ್ಕಿ ಕೂಡ ಖಾಲಿ ಆಗ್ಬಿಡ್ತು. ಹೌದಮ್ಮ ಸೊಸೆ, ಅವನ್ ಮಾತ್ರ ಇವಾಗ ಇದ್ದಿದ್ರೆ ನಮಗೆ ಯಾವ ಕಷ್ಟನೂ ಕೊಡ್ತಾನೆ ಇರ್ಲಿಲ್ಲ. ಅವನೇ ಹೊಲಕ್ಕೆ ಹೋಗಿ ವ್ಯವಸಾಯ ಮಾಡಿ ಏನಾದ್ರೂ ಒಂದು ಮಾಡ್ತಾ ಇರ್ತಾನೆ. ಅವನು ತೀರ್ಕೊಂಡ್ಮೇಲೆ ನಾವು ಅದ್ರ ಬಗ್ಗೆ ಆಲೋಚನೆನೇ ಮಾಡ್ತಾ ಇಲ್ಲ. ಹೊಲ ಏನಾಯ್ತೋ ಏನೋ. ಇವಾಗ ಹೊಲದಲ್ಲಿ ಎಲ್ಲ ಕಳೆಗಳು ಬಂದಿರುತ್ತೆ, ಅದನ್ನ ಶುದ್ಧ ಮಾಡ್ಲಿಕ್ಕೂ ಹಣ ಬೇಕು. ನಾವೇನಾದ್ರೂ ಬಿತ್ತನೆ ಮಾಡಿದ್ರು ಕೂಡ ಅದಕ್ಕೆ ಎಲ್ಲದಕ್ಕೂ ಹಣ ಬೇಕಾಗುತ್ತೆ. ಹಾಗಿರುವಾಗ ವ್ಯವಸಾಯ ಮಾಡ್ಲಿಕ್ಕೆ ನಮ್ಗೆ ಎಲ್ಲಿಂದ ಹಣ? ಇವಾಗ ಏನ್ ಮಾಡೋದತ್ತೆ? ಯಾರತ್ರ ಆದ್ರೂ ಹಣ ಕೇಳಿ ವ್ಯವಸಾಯ ಮಾಡೋಣ ಅತ್ತೆ. ಹೌದಮ್ಮ, ಏನಾದ್ರೂ ಮಾಡ್ಲೇಬೇಕು ಅತ್ತೆ. ನಾನು ಹೋಗಿ ವ್ಯವಸಾಯಕ್ಕೆ ಯಾರ ಜೊತೆ ಆದ್ರೂ ಹಣ ಕೇಳ್ತೀನಿ. ಯಾರಾದ್ರೂ ಹಣವನ್ನು ಸಾಲವಾಗಿ ಕೊಟ್ರೆ ವ್ಯವಸಾಯವನ್ನು ಆರಂಭಿಸೋಣ. ಹೀಗೆ ಜಯಂತಿ ಯಾರ ಜೊತೆ ಆದ್ರೂ ಹಣವನ್ನು ಸಾಲವಾಗಿ ಕೇಳೋಣ ಅಂತ ಹೊರಟು ಹೋದ್ಲು. ದಾರಿಯಲ್ಲೇ ಪಕ್ಕದ ಮನೆ ಸುಜಾತ ಸಿಕ್ಕಿದ್ಲು. ಸುಜಾತ, ಬಾ ಇಲ್ಲಿಗೆ. ಹೇಳು ಜಯ, ಎಲ್ಲಿಗೆ ಹೋಗ್ತಾ ಇದೀಯಾ? ಸುಜಾತ, ನನಗೆ ಒಂದು ಸಹಾಯ ಮಾಡ್ತೀಯಾ? ನನ್ನ ಹೊಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಹಣ ಸಹಾಯವನ್ನು ಮಾಡ್ತೀಯಾ? ಅಯ್ಯೋ ಜಯಂತಿ, ಮನೆಯಲ್ಲಿ ವಸ್ತುಗಳು ಖಾಲಿ ಆಯ್ತು ಅಂದ್ರೆ ಏನಾದ್ರೂ ಕೊಟ್ಟು ಸಹಾಯ ಮಾಡ್ಬೋದು, ಆದ್ರೆ ವ್ಯವಸಾಯಕ್ಕೆ ಕೊಡುವಷ್ಟು ನನ್ನ ಹತ್ರ ಹಣ ಇಲ್ಲ. ಅಯ್ಯೋ ಸುಜಾತ, ಏನ್ ಮಾಡೋದು? ಅವ್ರು ಇರುವ ತನಕ ವ್ಯವಸಾಯವನ್ನೆಲ್ಲ ನೋಡ್ಕೊಂಡ್ರು. ಮನೆಯಲ್ಲಿ ನಮ್ಗೆ ಯಾವ ಕಷ್ಟನೂ ಇರ್ಲಿಲ್ಲ. ಇವಾಗ ಅವ್ರು ತೀರ್ಕೊಂಡ್ಮೇಲೆ ಮನೆಯಲ್ಲಿ ತುಂಬಾ ಕಷ್ಟ. ಅಡುಗೆ ಮಾಡಿ ತಿನ್ನಕ್ಕೆ ಕೂಡ ಅಕ್ಕಿ ಇಲ್ಲ. ಜಯ, ನನ್ ಜೀವನದ ಬಗ್ಗೆ ನಿನಗ್ ಗೊತ್ತು ತಾನೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಹಾಯ ಮಾಡು ಅಂದ್ರೆ ಮಾಡ್ತೀನಿ. ವ್ಯವಸಾಯ ಮಾಡಷ್ಟು ದೊಡ್ಡವಳು ನಾನಲ್ಲ. ಪರವಾಗಿಲ್ಲ ಸುಜಾತ, ನಿನ್ ಜೊತೆ ಇಲ್ಲದಿದ್ರೆ ನೀನ್ ನನಗೆ ಮಾತ್ರ ಹೇಗೆ ಸಹಾಯ ಮಾಡ್ತೀಯಾ? ಹೀಗೆ ಜಯಂತಿ ಮುಂದಿನ ಬೀದಿಗೆ ಹೋದ್ಲು. ಅಲ್ಲಿ ಕೂಡ ತುಂಬಾ ಜನರ ಬಳಿ ಸಹಾಯ ಕೇಳಿದ್ರು, ಆದ್ರೆ ಅಲ್ಲಿ ಕೂಡ ಯಾರು ಅವಳಿಗೆ ಸಹಾಯ ಮಾಡ್ಲಿಲ್ಲ. ಹೀಗೆ ಜಯಂತಿ ಊರೊಳಗೆ ಹೋಗಿ ಊರಿನ ದೊಡ್ಡ ಮನುಷ್ಯನ ಬಳಿ ಸಾಲ ಕೇಳೋಣ ಅಂತ. ಈ ಊರಲ್ಲಿ ನನಗೆ ಯಾರು ಸಹಾಯ ಮಾಡ್ತಾರೆ? ಊರಿನ ಹಿರಿಯವರಾದ ಭೂಷಣಮಯ್ಯ ಜೊತೆ ಸಾಲ ಕೇಳಿದ್ರೆ ಖಂಡಿತ ನಂಗೆ ಸಹಾಯ ಮಾಡ್ತಾರೆ ಹಾಗೆ ಅಂತ ಅವರನ್ನು ನೋಡಲು ಹೋದ್ಲು. ಹೀಗೆ ಜಯಂತಿ ನಿಧಾನವಾಗಿ ಊರೊಳಗೆ ಬಂದು ಭೂಷಣ ಅವರ ಮನೆಯ ಬಳಿ ಬಂದು ಅಯ್ಯ ಅಯ್ಯ ಹಾಗೆ ಅಂತ ಕರೆದ ತಕ್ಷಣ ಅವರು ಕೂಡ ಮನೆಯಿಂದ ಹೊರಗಡೆ ಬಂದ್ರು. ಏನಮ್ಮ ಜಯಂತಿ, ಇಲ್ಲಿಗೆ ಬಂದಿದೀಯಾ? ನನ್ನ ಬಳಿಯಿಂದ ಏನಾದ್ರೂ ಸಹಾಯ ಬೇಕಾಗಿತ್ತಾ? ಹೌದಯ್ಯ, ನಮ್ಮ ಹೊಲದಲ್ಲಿ ಹೊಲ ಎಲ್ಲ ಒಣಗೋಗಿದೆ. ವ್ಯವಸಾಯ ಮಾಡೋಣ ಅಂದ್ರೆ ಅದಕ್ಕೆ ಹಣ ಬೇಕು. ಅದಕ್ಕೆ ನಿಮ್ ಜೊತೆ ಸಹಾಯ ಕೇಳೋಣ ಅಂತ ಬಂದೆ. ಮಾತ್ರ ಸ್ವಲ್ಪ ಹಣ ಕೊಟ್ರೆ ನಾನು ವ್ಯವಸಾಯ ಮಾಡಿ ಬೆಳೆ ಕೈಗೆ ಸಿಕ್ಕಿದ ತಕ್ಷಣ ನಿಮ್ಮ ಹಣವನ್ನು ಕೊಟ್ಬಿಡ್ತೀನಿ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಯ್ಯ. ನೋಡಮ್ಮ, ನಿನಗೆ ವ್ಯವಸಾಯ ಮಾಡ್ಲಿಕ್ಕೆ ಕೊಡುವಷ್ಟು ಹಣ ನನ್ನ ಕೈಯಲ್ಲಿಲ್ಲ. ಹೌದು, ಏನ್ ನೋಡಿ ನಾನು ನಿನ್ಗೆ ಅಷ್ಟೊಂದು ಹಣ ಕೊಡೋದು? ಏನಯ್ಯ ಹಾಗೆ ಹೇಳ್ತಾ ಇದ್ದೀರಾ? ನಮ್ಮ ಹತ್ರ ಭೂಮಿ ಇದೆ ಅಲ್ವಾ? ಬೇಕಂದ್ರೆ ಆ ಭೂಮಿಯ ಕಾಗದವನ್ನು ಇಟ್ಟು ನೀವು ನನಗೆ ಹಣ ಕೊಡಿ ಸಾಕು. ಏನು, ಭೂಮಿಯ ಕಾಗದನ? ಆ ಭೂಮಿಯಲ್ಲಿ ಏನು ಬೆಳೆಯಲು ಸಾಧ್ಯ ಅಂತ ನಿನ್ ಭೂಮಿನ ನಾನ್ ತಗೊಂಡು ನಿನಗೆ ಹಣ ಕೊಡೋದು? ನೀನಿಲ್ಲಿಂದ ಹೊರಡ್ಬೋದು. ಅಯ್ಯ, ಅದು ಜಯಂತಿ, ನಾನು ಹೇಳೋದು ಹೇಳಿದೀನಿ. ನೀನು ಇಲ್ಲಿಂದ ಇವಾಗ ಹೊರಟೋಗ್ಬೋದು. ಹೀಗೆ ಊರಿನ ಹಿರಿಯವರು ಕೂಡ ಕೋಪದಿಂದ ಅಲ್ಲಿಂದ ಹೊರಟು ಹೋದ್ರು. ಜಯಂತಿ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಅವಳು ಕೂಡ ಅಲ್ಲಿಂದ ಹೊರಟು ಹೋದ್ಲು. ಏನಮ್ಮ, ಏನಾಯ್ತು? ಅತ್ತೆ, ಯಾರು ಕೂಡ ನಮ್ಮನ್ನ ನೋಡಿ ನಮ್ಗೆ ಸಾಲ ಕೊಡ್ತಾ ಇಲ್ಲ ಅತ್ತೆ, ಅದಕ್ಕೇನೆ. ಸರಿ, ಪರವಾಗಿಲ್ಲಮ್ಮ, ನೀನಿವಾಗ ಏನು ಚಿಂತೆ ಮಾಡ್ಬೇಡ. ನೀನ್ ಹೋಗಿ ಯಾರ ಜೊತೆ ಆದ್ರೂ ತರಕಾರಿ ಕೇಳ್ಕೊಂಬ. ಸರಿ ಅತ್ತೆ. ಹೀಗೆ ಸುಜಾತನ ಮನೆಗೆ ಹೋಗಿ ತರಕಾರಿಯನ್ನು ತಂದ್ಲು. ಹೀಗೆ ಒಬ್ಬೊಬ್ಬರ ಮನೆಗೆ ಹೋಗಿ ಒಂದೊಂದು ತರಕಾರಿಯನ್ನು ತಗೊಂಬಂದು, ಅತ್ತೆ, ಇದು ಸುಜಾತನ ಮನೆಗೆ ಹೋಗಿ ಸೋರೆಕಾಯಿ ತಂದೆ, ಪಕ್ಕದ ಮನೆಯಿಂದ ಬೆಂಡೆಕಾಯಿ ತಂದೆ. ಹೀಗೆ ಒಬ್ಬೊಬ್ಬರ ಮನೆಗೆ ಹೋಗಿ ಒಂದೊಂದು ತರಕಾರಿನ ತಗೊಂಬಂದಿದೀನಿ. ಹೌದಾ, ಸರಿ ಕೊಡಮ್ಮ. ಹಾಗೆ ಅಂತ ಸ್ವಲ್ಪ ತರಕಾರಿನ ಸಾರು ಮಾಡ್ಲಿಕ್ಕೆ ಅಂತ ಉಪಯೋಗ ಮಾಡಿ ಇನ್ನು ಸ್ವಲ್ಪ ತರಕಾರಿನ ತಗೊಂಡು ಹಿತ್ಲೆಗೆ ಹೋದ್ಲು. ಏನಿದು ಅತ್ತೆ, ತರಕಾರಿನ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾರೆ? ಈ ತರಕಾರಿನ ತಗೊಂಡೋಗಿ ಬಿತ್ತನೆ ಮಾಡ್ಲಿಕ್ಕೆ. ಇದು ಬೆಳೆದು ನಾಳೆ ನಮ್ಗೆ ತರಕಾರಿಯಾಗಿ ಸಿಗುತ್ತೆ ಅಲ್ವಾ? ಅಯ್ಯೋ ಅತ್ತೆ, ನೀವೊಂದು ವಿಚಾರವನ್ನು ಮರ್ತ್ಬಿಟ್ಟಿದೀರಾ. ಇವಾಗ್ಲೇ ತರಕಾರಿ ಬೆಳೆದ ತಕ್ಷಣ ತರಕಾರಿ ಬೆಳೆದು ದೊಡ್ಡದಾಗೋದಿಲ್ಲ. ಅದುವರೆಗೂ ನಮ್ಮ ಪರಿಸ್ಥಿತಿ. ನಾನು ಹೂ ಗಿಡಗಳನ್ನು ಕೂಡ ನೆಟ್ಟಿದ್ದೀನಿ.
ಸ್ವಲ್ಪ ದಿನದಲ್ಲೇ ಹೂವು ಕೂಡ ಬೆಳೆಯಲು ಆರಂಭಿಸುತ್ತೆ. ಅವಾಗ ಹೂನ ತಗೊಂಡೋಗಿ ಮಾರಾಟ ಮಾಡಬಹುದು. ಇದರ ಮಧ್ಯೆ ಕೂಲಿ ಕೆಲ್ಸಕ್ಕೂ ಹೋಗೋಣ, ಆಮೇಲೆ ಅದ್ರಲ್ಲೂ ಸ್ವಲ್ಪ ಹಣ ಬರುತ್ತೆ ಅಲ್ವಾ? ಅತ್ತೆ, ಪರವಾಗಿಲ್ಲ, ನೀವು ತುಂಬಾ ಬುದ್ಧಿವಂತೆ. ಹೀಗೆ ಅತ್ತೆವರಾದ ಪಾರ್ವತಿ ಅಮ್ಮನ ಧೈರ್ಯದಿಂದ ಸೊಸೆಗೆ ಸ್ವಲ್ಪ ಧೈರ್ಯ ಬಂತು. ಮರುದಿನದಿಂದಲೇ ಅವರಿಬ್ಬರು ಕೆಲಸವನ್ನು ಹುಡುಕಲು ಆರಂಭಿಸಿದ್ರು. ಜಯ, ನೀನು ಇವತ್ತಿಂದ ಸುಜಾತನ್ ಜೊತೆ ಕೂಲಿ ಕೆಲಸಕ್ಕೆ ಹೋಗು. ನಾನು ಮನೆಯಲ್ಲೇ ಇದ್ದು ತೋಟವನ್ನು ನೋಡ್ಕೋತೀನಿ. ಅತ್ತೆ, ಸರಿಯತ್ತೆ, ಹಾಗೇನೆ ಮಾಡೋಣ. ಜಯಂತಿ ಸುಜಾತನ ಸಹಾಯದೊಂದಿಗೆ ಪಕ್ಕದೂರಿಗೆ ಹೋಗಿ ಕೂಲಿ ಕೆಲಸವನ್ನು ಮಾಡಿ ಬರ್ತಾ ಇದ್ಲು. ಪಾರ್ವತಮ್ಮ ಮನೆಯಲ್ಲೇ ಇದ್ದು ಮನೆಯ ಹಿತ್ತಲಿನಲ್ಲಿ ಹೂ ತೋಟವನ್ನು ಹಾಗೇನೆ ತರಕಾರಿ ತೋಟವನ್ನು ಬೆಳಿತಾ ಇದ್ರು. ಒಂದು ವಾರಗಳ ನಂತರ, ಅತ್ತೇ ಅತ್ತೆ, ಹಿಂದೆ ನೋಡಿದ್ರ ಹೂಗಳು ಎಷ್ಟು ಚೆನ್ನಾಗಿ ಬೆಳೆದು ನಿಂತಿವೆ ಅಂತ? ಹೌದು ಜಯ, ಇದು ನಮ್ಮ ಕಷ್ಟದ ಪ್ರತಿಫಲ. ಪ್ರತಿದಿನ ಕೂಲಿ ಕೆಲಸಕ್ಕೆ ಹೋದ್ರೆ ನಾನು ಕಷ್ಟಪಟ್ಟು ಮನೆಯಲ್ಲಿ ಗಿಡಗಳನ್ನ ಬೆಳಿತಾ ಇದ್ದೀನಿ. ಅತ್ತೆ, ಇವಾಗ ಈ ಹೂ ಗಿಡನ ಏನ್ ಮಾಡೋದು? ನಾಳೆಯಿಂದ ಈ ಹೂಗಳನ್ನ ಕಟ್ಟಿ ದೇವಸ್ಥಾನದ ಹತ್ರ ಕೂತು ಮಾರಾಟ ಮಾಡೋಣ. ಇದರಿಂದ ಸ್ವಲ್ಪ ನಮಗೆ ಹಣ ಬರುತ್ತೆ. ಹೀಗೆ ಜಯಂತಿ ಕೂಲಿ ಕೆಲಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡಿದ್ರೆ ಪಾರ್ವತಮ್ಮ ಮನೆಯಲ್ಲಿ ಇದ್ದು ಹೂವಿನ ವ್ಯಾಪಾರವನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ರು. ಇವರು ಯಾವ ಕಷ್ಟದ ಸಮಯದಲ್ಲೂ ಹಣವನ್ನು ಕೂಡಿ ಇಡ್ತಾ ಇದ್ರು. ಹೀಗೆ 2 ತಿಂಗಳುಗಳು ಕಳೆಯಿತು. ಮನೆಯಲ್ಲಿ ಬೆಳೆದಂತಹ ತರಕಾರಿ ಗಿಡದಲ್ಲಿ ತರಕಾರಿಗಳು ಕೂಡ ಬಂತು. ಹೀಗೆ ತರಕಾರಿ ವ್ಯಾಪಾರದಿಂದ ಬಂದ ಹಣ, ಹೂಗಳನ್ನು ಮಾರಾಟ ಮಾಡಿದ್ರಿಂದ ಬಂದ ಹಣ, ಕೂಲಿ ಕೆಲಸದಿಂದ ಬಂದ ಹಣ ಅಂತ ಸ್ವಲ್ಪ ಹಣ ಕೈ ಸೇರಿತು. ಜಯಂತಿ, ಇವಾಗ ನಮ್ಗೆ ವ್ಯವಸಾಯ ಮಾಡ್ಲಿಕ್ಕೆ ಬೇಕಾದಷ್ಟು ಹಣ ಸಿಕ್ಕಿದೆ. ನಾವು ಹೊಲಕ್ಕೆ ಹೋಗಿ ಹೊಲವನ್ನು ಸ್ವಚ್ಛ ಮಾಡೋಣ. ಸರಿಯತ್ತೆ. ಹಾಗೆ ಅಂತ ಪಾರ್ವತಮ್ಮ ಜಯಂತಿ ಇಬ್ಬರು ಹೋಗಿ ಅವರೇ ಸ್ವತಃ ಕಷ್ಟಪಟ್ಟು ಹೊಲದಲ್ಲಿರುವ ಕಳೆಯನ್ನೆಲ್ಲ ನಾಶ ಮಾಡಿ ಆನಂತರ ಏನಾದ್ರೂ ಸಣ್ಣ ಪುಟ್ಟ ವ್ಯವಸಾಯ ಮಾಡೋಣ ಅಂತ ಆಲೋಚನೆ ಮಾಡಿದ್ರು. ಅವರ ಕೈಯಲ್ಲಿರುವ ಹಣದಿಂದ ಬಿತ್ತನೆಯನ್ನು ತೆಗೆದುಕೊಂಡು, ಅತ್ತೆ, ಪಕ್ಕದ ಹೊಲ ಭೂಷಣ ಅವ್ರ ಕೈಯಲ್ಲಿ ಪಂಪ್ ಇದೆ. ಆ ಪಂಪಿನಿಂದ ನಾವು ನಮ್ಮ ಭೂಮಿಗೆ ಸ್ವಲ್ಪ ನೀರನ್ನು ತಂದು ಹಾಕ್ಬೋದು. ಜಯಂತಿ ಭೂಷಣ್ ಅವರ ಮನೆಯ ಬಳಿ ಹೋಗಿ ವಿಷಯವನ್ನು ಹೇಳಿದ್ಲು. ಭೂಷಣಂ ನಗುತ್ತಾ ಹೆಂಗಸರನ್ನ ನೋಡಿ, ಓಹೋ, ಹೊಲವನ್ನು ಹೂಳ್ಲಿಕ್ಕೆ ನಿಮಗೆ ನೀರ್ ಬೇಕಾ? ನಿಮಗೆ ನೀರ್ ಕೊಟ್ರೆ ನನಗೆ ನೀವು ಹಣವನ್ನು ಕೊಡ್ಲೇಬೇಕಾಗುತ್ತೆ. ಹಣ ಕೊಡಕ್ಕೆ ಸಾಧ್ಯನಾ? ಸಾಲ ಎಲ್ಲ ಕೇಳಕ್ ಮಾತ್ರ ಬರಬೇಡಿ. ಅಯ್ಯ, ನಾವು ನಿಮ್ ಜೊತೆ ಸಾಲ ಕೇಳಕ್ಕೆ ಬರೋದಿಲ್ಲ. ನೀವು ಕೇಳುವಷ್ಟು ಹಣ ಕೊಡ್ತೀವಿ, ಆದ್ರೆ ನಮಗೆ ಸ್ವಲ್ಪ ವ್ಯವಸಾಯ ಮಾಡ್ಲಿಕ್ಕೆ ನೀರ್ ಕೊಡಿ. ಹಾಗೆ ಅಂತ ಹೇಳಿದಾಗ ಭೂಷಣನಿಗೆ ನಾಚಿಕೆ ಆಯಿತು. ಹೀಗೆ ಆ ಭೂಮಿಯಲ್ಲಿ ತರಕಾರಿಗಳು ಬೆಳೆದು ನಿಂತವು. ಪಾರ್ವತಮ್ಮ ಜಯಂತಿಯ ಹಠಕ್ಕೆ ಪ್ರತಿಫಲ ಕೂಡ ಸಿಕ್ತು. ಹುಲ್ಲು ಕಲೆಗಳಿಂದ ತುಂಬಿರುವ ಆ ಭೂಮಿ ಇವತ್ತು ಹಚ್ಚ ಹಸಿರಿನಿಂದ ಕೂಡಿದ ಒಳ್ಳೆ ಒಳ್ಳೆ ತರಕಾರಿಗಳು ಬೆಳೆದು ನಿಂತಿದ್ದವು. ತರಕಾರಿಗಳು ತುಂಬಾ ಚೆನ್ನಾಗಿ ಬೆಳೆಯಿತು. ಅತ್ತೆ, ನೋಡಿದ್ರಾ ನಮ್ಮ ಹೊಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ? ಹೌದಮ್ಮ, ತರಕಾರಿಗಳು ತುಂಬಿ ಚೆನ್ನಾಗಿದೆ. ಜಯಂತಿ ಪಾರ್ವತಮ್ಮ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರವನ್ನು ಮಾಡಿದ್ರು. ಅವರು ಊಹೆನೆ ಮಾಡಲು ಸಾಧ್ಯವಾಗದಷ್ಟು ಅವರ ಕೈಯಿಗೆ ಲಾಭ ಕೂಡ ಬಂತು. ನಮ್ಗೆ ಒಳ್ಳೆ ಲಾಭ ಬಂದಿದೆ. ಈ ಹಣದಿಂದ ನಾವು ನಮ್ಮ ಸಾಲವನ್ನು ತೀರಿಸಬಹುದು, ಮನೆಗೆ ಬೇಕಾದ ವಸ್ತುಗಳನ್ನ ತಗೋಬಹುದು. ಇಲ್ಲಿ ನೋಡಮ್ಮ, ಮೊದ್ಲು ಆ ಭೂಷಣ ಅವರ ನೀರಿಗೆ ಕೊಟ್ಟಂತಹ ಸಾಲವನ್ನು ತೀರಿಸಿ ಬರೋಣ. ಹಾಗೆಂತ ಅತ್ತೆ ಸೊಸೆ ಹೋದ್ರು. ಏನು, ನಿಮ್ಮ ಹೊಲದಲ್ಲಿ ಬೆಳೆ ಬೆಳೆದಾಯ್ತಾ? ನನ್ನಿಂದ ನಂಬಲೇ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಬುದ್ಧಿವಂತಿಕೆಯನ್ನು ನೋಡಿ ನೀವು ನಮಗೆ ಹಣವನ್ನು ಕೊಡದಿದ್ರು ಕೂಡ ಆ ದೇವರು ನಮ್ಮ ಬುದ್ಧಿವಂತಿಕೆಯನ್ನು ಮೆಚ್ಚಿ ನಮಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಇವತ್ತು ನಾವು ಸಾಲ ತೀರಿಸುವಷ್ಟು ವ್ಯವಸಾಯ ಮಾಡ್ಲಿಕ್ಕೆ ಬೇಕಾಗಿದ್ದನ್ನೆಲ್ಲ ಕೊಟ್ಟಿದ್ದಾನೆ. ಆ ಮಾತು ಕೇಳಿ ಭೂಷಣನ್ಗೆ ಏನು ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಅತ್ತೆ ಸೊಸೆ ಇಬ್ರು ಹಣವನ್ನು ಕೊಟ್ಟು ಹಿಂತಿರುಗಿ ಹೋದ್ರು. ನೋಡ್ದಮ್ಮ ಜಯ, ನಮಗೆ ಹಣಕ್ಕಿಂತ ಬುದ್ಧಿವಂತಿಕೆನೇ ದೊಡ್ಡದು. ನಾವು ನಮ್ಮ ಬುದ್ಧಿವಂತಿಕೆಯಿಂದ ಯಾರ ಬಳಿನೂ ಹೋಗಿ ಸಾಲವನ್ನು ಕೇಳದೆ ನಮ್ಮ ಬುದ್ಧಿವಂತಿಕೆಯಿಂದ ವ್ಯವಸಾಯ ಮಾಡಿದೀವಿ. ಉದತ್ತೆ, ಇವತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ನಮ್ಮ ಕಷ್ಟ ಎಲ್ಲ ದೂರವಾಗಿ ನಾವು ಚೆನ್ನಾಗಿದ್ದೀವಿ. ಹೀಗೆ ಪಾರ್ವತಮ್ಮನ ಬುದ್ಧಿವಂತಿಕೆ ಜಯನ ಕಷ್ಟವನ್ನು ಊರಿನ ಜನರು ಎಲ್ಲ ಒಟ್ಟಾಗಿ ಸೇರಿ ಮೆಚ್ಚಿಕೊಂಡ್ರು. ಆ ದಿನದಿಂದ ಅವರ ಮನೆಯಲ್ಲಿ ಹಣಕ್ಕೂ ತಿನ್ನುವುದಕ್ಕೂ ಯಾವ ರೀತಿಯ ಕಷ್ಟನೂ ಇರಲಿಲ್ಲ. ಅರೆ, ಈ ಮರದಲ್ಲಿ ಎಷ್ಟೊಂದು ಹಣ್ಣುಗಳಿದೆ. 2 ಹಣ್ಣುಗಳನ್ನ ಕಿತ್ತು ಎಲ್ರಿಗೂ ಹಂಚ್ಬೇಕು. ಹಾಗೆ ಅಂತ ಹಣ್ಣುಗಳನ್ನು ಕುಯ್ಯುವುದಕ್ಕೋಸ್ಕರ ಗೋವಿಂದು ಮರದ ಮೇಲೆ ಆತಿ 2 ಹಲಸಿನ ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಿದ. ಇನ್ನೊಂದು ಹಲಸಿನ ಹಣ್ಣನ್ನು ಕುಯ್ಬೇಕು ಅಂತ ಮರದ ಕೊಂಬೆ ಮೇಲೆ ಕಾಲಿಟ್ಟು ಜಾರಿ ಕೆಳಗಡೆ ಬಿದ್ದ.
ಅಯ್ಯೋ ದೇವ್ರೇ, ನನ್ನ ಸೊಂಟನೇ ಮುರಿದೋಯ್ತು, ಯಾರಾದ್ರೂ ಇದ್ದೀರಾ, ನನ್ನ ಕಾಪಾಡಿ. ಹಾಗೆ ಅಂತ ಗೋವಿಂದು ಜೋರಾಗಿ ಕಿರ್ಚ್ಕೊಂಡಾಗ ಕಾಡಿನಲ್ಲಿ ಇರುವಂತಹ ಸ್ವಲ್ಪ ಜನರು ಅವನ ಶಬ್ದವನ್ನು ಕೇಳಿ ಅಲ್ಲಿಗೆ ಬಂದ್ರು. ಅರೆ ಗೋವಿಂದು, ಏನಾಯ್ತು? ಅಯ್ಯೋ, ನಾನು 2 ಹಲಸಿನಕಾಯಿನ ಕುಯ್ದು ಕೆಳಗೆ ಹಾಕೋಣ ಅಂತ ಹೋದೆ, ಹಾಗೇನೆ ಹಾಕ್ದೆ. ಇನ್ನೊಂದು ಕುಯ್ಯೋಣ ಅಂತ ಹೋದಾಗ ಕಾಲ್ ಜಾರಿ ಕೆಳಗೆ ಬಿದ್ಬಿಟ್ಟೆ ನಾನು. ಅಯ್ಯೋ ಹೌದಾ, ಸರಿ ಸರಿ, ನಾನು ಹೋಗಿ ನಿನಗೆ ಔಷಧಿ ತಗೊಂಬರ್ತೀನಿ. ಲೇ ಅಪ್ಪಿ, ಸ್ವಲ್ಪ ಗೋವಿಂದನ ನೋಡ್ಕೋ. ಸರಿ ಮಾಮ. ಅತ್ತೆ, ನೀವು ಹೋಗಿ ಅವನಿಗೆ ತಿನ್ಲಿಕ್ಕೆ ಏನಾದರೂ ತಗೊಂಬನ್ನಿ. ಅವನು ಬೆಳಿಗ್ಗೆ ಯಾವಾಗ ತಿನ್ನೋ ಏನೋ, ಹಸಿವಾಗಿರುತ್ತೆ ಅಲ್ವಾ? ಸರಿ ಅಪ್ಪಿ, ನಾನು ಹೋಗಿ ಏನಾದ್ರೂ ತಗೊಂಬರ್ತೀನಿ, ಅವನ್ನ ನೀನ್ ನೋಡ್ಕೋ. ಹಾಗೆ ಅಂತ ರಾಮಲಮ್ಮ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಊರಿನ ಜನರು ಒಬ್ಬೊಬ್ಬರು ಹೋಗಿ ಒಂದೊಂದು ವಸ್ತುಗಳನ್ನ ತಗೊಬಂದು ಗೋವಿಂದನಿಗೆ ಸೇವೆಯನ್ನು ಮಾಡ್ತಾ ಇದ್ರು. ಅಷ್ಟರಲ್ಲಿ ವೈದ್ಯರು ಅಲ್ಲಿಗೆ ಬಂದ್ರು. ಅರೆ ಅಪ್ಪಿ, ರಾಮಲು, ನೋಡಿದ್ರಾ, ಇವನೊಬ್ಬನಿಗೆ ಏನೋ ಗಾಯ ಆಯಿತು ಅಂತ ನೀವೆಲ್ಲರೂ ಬಂದು ನೋಡ್ಕೋತಾ ಇದ್ದೀರಾ. ಹಾಗಿರುವಾಗ ನಾವೆಲ್ಲರೂ ಈ ಊರನ್ನು ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಗೆ ತೀರ್ಮಾನ ತಗೊಂಡಿದ್ದು? ಹೌದು ಮಾಮ, ಒಬ್ಬನಿಗೆ ಏನೋ ಏಟಾಗಿದ್ದಕ್ಕೆ ನಾವೆಲ್ಲರೂ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀವಿ. ಹಾಗಿರುವಾಗ ಈ ಊರನ್ನು ಬಿಟ್ಟು ಹೋಗೋಣ ಅಂತ ತೀರ್ಮಾನ ಮಾಡಿದ್ದು ಸರಿನಾ? ಬೇಡ ಮಾವ, ನಾವೆಲ್ಲರೂ ಇದೇ ಕಾಡಲ್ಲೇ ಇರೋಣ. ಅರೆ ಅಪ್ಪಿ, ಸಿದ್ದಯ್ಯ ಮಾವ, ನೀವು ಏನು ಮಾತಾಡ್ತಾ ಇದ್ದೀರಾ? ನಾವು ಈ ಊರನ್ನು ಬಿಟ್ಟು ಹೋಗೋದಾ? ನೀವು ಮಾತಾಡೋದು ನನಗೆ ಅರ್ಥ ಆಗ್ತಾ ಇಲ್ವೇ? ಏನೂ ಇಲ್ಲ ಗೋವಿಂದು, ಮೊದಲು ನಿನ್ನ ಗಾಯ ವಾಸಿಯಾಗಲಿ, ಆಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋಣ. ಲೇ, ಅದೆಲ್ಲ ಇರಲಿ, ಮೊದಲು ವಿಷಯ ಹೇಳೋ. ಒಂದು ದಿನ ನೀನು ಕಾಡಿಗೋಗಿದ್ದೆ, ಆವಾಗ ನಡೀತು ಕಣೋ ಇದೆಲ್ಲವೂ. ಊರಿನ ಜನರೆಲ್ಲರೂ ಆ ಊರಿನಲ್ಲಿರುವ ದೊಡ್ಡ ಆಲದ ಮರದತ್ರ ಆ ಊರಿನ ಜನರುಗಳ ಕಷ್ಟ ಸುಖವನ್ನು ಮಾತನಾಡಲು ಎಲ್ಲರೂ ಒಂದು ಕಡೆ ಸಮಾವೇಶವನ್ನು ಏರ್ಪಾಡು ಮಾಡಿದ್ರು. ಇನ್ನು ನಾವು ಎಷ್ಟು ದಿನ ಅಂತ ಬದುಕೋದು? ನನ್ನ ತಂದೆ ಮಾಡಿದ ಕೆಲಸವನ್ನು ನಾನ್ ಮಾಡುತ್ತಾ, ನಾನ್ ಮಾಡಿದ ಕೆಲಸವನ್ನು ನನ್ನ ಮಗ ಮಾಡುತ್ತಾ ಇನ್ನು ಎಷ್ಟು ಕಾಲ? ಹೌದು ಮಾವಯ್ಯ, ನಾವು ಇನ್ನು ಎಷ್ಟು ಕಾಲಕ್ಕೆ ಅಂತ ಈ ಕಾಡನ್ನೇ ನಂಬಿ ಜೀವ ಮಾಡೋದು? ಬೆಳಿಗ್ಗೆ ಎದ್ದೇಳೋದು, ಕಾಡಿಗೆ ಹೋಗೋದು, ಅಲ್ಲಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತರೋದು, ಅಲ್ಲಿ ಏನು ಸಿಗಲಿಲ್ಲ ಅಂದ್ರೆ ವ್ಯವಸಾಯ ಮಾಡೋದು, ಅದರ ಮೇಲೆ ಜೀವನಾಧಾರವಾಗಿ ಇಟ್ಕೊಂಡಿರೋದು. ಇನ್ನು ಎಷ್ಟು ಕಾಲ ಅಂತ ಹೀಗೆ ಜೀವನ ಮಾಡೋದು? ಹೌದಪ್ಪಿ, ನಮ್ಮ ಮಕ್ಕಳು ಕೂಡ ನಮ್ಮ ರೀತಿ ಇದೇ ರೀತಿ ಕಷ್ಟಪಡೋದು ನನಗೆ ಇಷ್ಟ ಇಲ್ಲ. ಇದರಿಂದ ಎಲ್ಲರೂ ಅವರವರ ದಾರಿ ನೋಡ್ಕೊಳ್ಳೋದು ಒಳ್ಳೇದು ಅಂತ ನನಗನ್ಸ್ತಾ ಇದೆ. ಎಲ್ಲರೂ ಒಂದೇ ಕಡೆ ಸ್ಥಿರವಾಗಿರೋಣ. ಒಳ್ಳೆ ಆಲೋಚನೆ ಮಾವಯ್ಯ. ಊರಿನ ಜನರೆಲ್ಲ ಅವರವರ ದಾರಿಯನ್ನು ನೋಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ರು. ಊರಿನ ಜನರು ಯಾರ್ಯಾರು ಏನೇನ್ ಕೆಲಸ ಮಾಡ್ಬೇಕು ಅಂತ ಮಾತಾಡ್ಕೊಂಡು ತೀರ್ಮಾನ ಮಾಡಿದ್ರು. ಬೇಡ ಮಾವಯ್ಯ, ಬೇಡ, ನಾವು ಎಲ್ಲಿಗೂ ಹೋಗೋದ್ ಬೇಡ, ಇದೇ ಊರಲ್ಲಿ ಜೀವನ ಮಾಡೋಣ. ನೀವೆಲ್ಲರೂ ಹೋಗಿ ನಮ್ಮ ಗ್ರಾಮ ದೇವತೆ ಪೋಲೇರಮ್ಮನಿಗೆ ಪೂಜೆ ಮಾಡಿ, ಎಲ್ಲವೂ ಒಳ್ಳೇದೇ ಆಗುತ್ತೆ. ನಿನ್ನ ಗಾಯ ಎಲ್ಲ ಗುಣ ಆದ್ಮೇಲೆ ಹೋಗೋಣ ಅಳಿಯ. ಬೇಡ ಮಾವಯ್ಯ, ಬೇಡ ಬೇಡ, ನೀವು ಇವಾಗಲೇ ಹೋಗಿ ಪೂಜೆಯನ್ನು ಆರಂಭಿಸಿ. ನನ್ನ ಗಾಯ ಗುಣ ಆಗ್ಲಿಕ್ಕೆ 1 ವಾರ ಆಗ್ಬೋದು. ಕಣೋ ಗೋವಿಂದು, ನಿನಗೆ ಗಾಯ ಗುಣ ಆಗುವ ತನಕ ನಾವೆಲ್ಲರೂ ನಿನ್ ಜೊತೆನೇ ಇರ್ತೀವಿ. ಹಾಗೆಂತ ಹೇಳಿ ಆ ಊರಿನ ಜನರು 1 ವಾರಗಳ ಕಾಲ ಗೋವಿಂದನ್ನು ಕಣ್ಣಿನ ರೆಪ್ಪೆಯಲ್ಲಿಟ್ಕೊಂಡು ಭದ್ರವಾಗಿ ನೋಡ್ಕೊಂಡ್ರು. 1 ವಾರದ ನಂತರ ಗೋವಿಂದು ಸಂಪೂರ್ಣವಾಗಿ ಗುಣವಾದ. ಆ ನಂತರ ಆ ಊರಿನ ಜನರೆಲ್ಲರೂ ಗ್ರಾಮ ದೇವತೆಯಾದ ಪೋಲೇರಮ್ಮನಿಗೆ ಹಣ್ಣು ಹಂಪಲು ಹೂವು ಹಾಗೇನೆ ಪೂಜೆ ಮಾಡ್ಲಿಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ತಾಯಿಗೆ ಪೂಜೆ ಮಾಡಿದ್ರು. ಅಮ್ಮ ತಾಯಿ ಪೋಲೇರಮ್ಮ, ನಮ್ಮೊಳಗೆ ನಾವೇ ಹೀಗೆ ಬದುಕೋದು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಈ ಊರಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಏರ್ಪಟ್ರೆ ತುಂಬಾ ದೂರ ಹೋಗಿ ನಾವು ವೈದ್ಯರನ್ನು ನೋಡ್ಬೇಕಾಗಿದೆ. ಮಕ್ಕಳನ್ನು ಓದಿಸೋಣ ಅಂದ್ರೆ ನಮ್ಮ ಊರಲ್ಲಿ ಶಾಲೆಗಳೇ ಇಲ್ಲ. ಈ ಊರನ್ನು ದಾಟಿ ಪಕ್ಕದ ಊರಿಗೆ ಹೋಗೋಣ ಅಂದ್ರೆ ನದಿ ದಾಟ್ಲಿಕ್ಕೇನೆ ಮಕ್ಕಳೆಲ್ಲ ತುಂಬಾನೇ ಭಯಪಡ್ತಿದ್ದಾರೆ. ಅಮ್ಮ, ನಾವು ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗೋಣ ಅಂದ್ರೆ ನಮ್ಮ ಮನಸ್ಸೇ ಒಪ್ತಾ ಇಲ್ಲಮ್ಮ. ನೀನೇ ನಮ್ಮನ್ನ ಕಾಪಾಡಬೇಕು. ಹಾಗೆ ಅಂತ ಆ ಊರಿನ ಜನರೆಲ್ಲ ಸೇರಿ ಬೇಡಿಕೊಂಡ್ರು. ಹೀಗೆ ಊರಿನ ಜನರೆಲ್ಲರೂ ಅವರ ಕಷ್ಟ ಸುಖವನ್ನು ದೇವರಿಗೆ ಹೇಳಿಕೊಂಡು ಪೂಜೆಯನ್ನು ಮಾಡಿದ್ರು. 2 ದಿನಗಳು ಕಳೆಯಿತು. ಹೀಗಿರುವಾಗ ಒಂದು ದಿನ, ಇಲ್ಲಿ ನೋಡಿ ಪ್ರಜೆಗಳೇ, ಈ ವಿದ್ಯಾಭ್ಯಾಸ ಇಲ್ಲದಂತಹ ಊರಿನ ಜನರಿಗೆ ತಿಳಿಯಪಡಿಸುವುದು ಏನೆಂದರೆ, ಪ್ರತಿಯೊಂದು ಕುಟುಂಬದ ಜನರಲ್ಲಿ ಏನಾದ್ರೂ ಒಂದು ಪ್ರತ್ಯೇಕತೆ ಇರುತ್ತೆ. ಎಲ್ಲ ಜನರಿಗೂ ಏನಾದ್ರೂ ಒಂದು ಕೆಲಸ ಗೊತ್ತಿರುತ್ತೆ ಅಲ್ವಾ? ಅದರಿಂದ ನೀವೆಲ್ಲರೂ ಒಟ್ಟು ಸೇರಿ ನಿಮ್ಮ ಮಕ್ಕಳಿಗೆ ನಿಮಗೆ ಗೊತ್ತಿರುವ ಕೆಲಸವನ್ನು ಕಲಿಸಿಕೊಡಿ. ಆವಾಗ ಈ ಊರಿಗೆ ನಾನು ಏನ್ ಮಾಡ್ಬೇಕು ಅದನ್ನು ಖಂಡಿತ ಮಾಡ್ತೀನಿ. ಹಾಗೆಂತ ಆಕಾಶದಿಂದ ಒಂದು ಸ್ವರ ಕೇಳಿತು. ಊರಿನ ಜನರೆಲ್ಲ ಅದನ್ನ ಕೇಳಿ, ನೋಡಿದ್ರಾ,
ಮೊನ್ನೆ ಮೊನ್ನೆ ತಾನೇ ನಾವು ಆ ತಾಯಿಗೆ ಪೂಜೆಯನ್ನು ಮಾಡ್ದೋ. ಅದಕ್ಕೇನೆ ನಮ್ಮ ಗ್ರಾಮ ದೇವತೆ ನಮಗೆ ಏನೋ ಒಂದು ಮಾರ್ಗವನ್ನು ತಿಳಿಯಪಡಿಸಲು ಈ ರೀತಿ ಆಕಾಶವಾಣಿ ರೂಪದಲ್ಲಿ ಬಂದಿದ್ದಾರೆ. ನಾವು ನಮ್ಮ ಕೆಲಸವನ್ನು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು. ಹೌದು ಅಳಿಯಂದ್ರೆ, ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ನಾವು ಕೆಲಸವನ್ನು ಹೇಳಿಕೊಡಬೇಕು. ಇನ್ಮುಂದೆ ಅದೇ ಕೆಲಸವನ್ನು ಮಾಡೋಣ. ಹೀಗೆ ಊರಿನ ಜನರು ಅವರವರ ಮಕ್ಕಳಿಗೆ ತಮಗೆ ಗೊತ್ತಿರುವ ವೃತ್ತಿಯನ್ನು ಕಲಿಸಲಾರಂಭಿಸಿದ್ರು. ಹೀಗೆ 2 ತಿಂಗಳುಗಳು ಕಳೆಯಿತು. ಹೀಗೆ ಮತ್ತೆ ಕೆಲವು ದಿನಗಳ ನಂತರ ಆಕಾಶವಾಣಿಯಿಂದ ಒಂದು ಧ್ವನಿ ಈ ರೀತಿ ಕೇಳಿತು. ಓದದಿರುವ ಗ್ರಾಮ ಪ್ರಜೆಗಳೇ, ನೀವು ನಿಮ್ಮ ಧರ್ಮವನ್ನು ನೆರವೇರಿಸಿದ್ದೀರಾ. ನಿಮ್ಮ ಧರ್ಮ ಸಂಸ್ಕೃತಿಯನ್ನು ಕಾಪಾಡಲು ಪ್ರಯತ್ನ ಪಟ್ಟಿದ್ದೀರಾ. ಇವಾಗ ನಿಮ್ಮ ಕಷ್ಟಗಳು ತೀರುತ್ತೆ. ಈ ಊರಿಗೆ ಆದಷ್ಟು ಬೇಗ ಒಳ್ಳೇದಾಗುತ್ತೆ. ಎಲ್ಲರೂ ಧೈರ್ಯವಾಗಿರಿ. ಆಕಾಶವಾಣಿಯಿಂದ ಬಂದ ಸ್ವರ ನಿಂತೋಯ್ತು. ಎಲ್ಲರೂ ಆಶ್ಚರ್ಯಪಟ್ರು. ಅಮ್ಮನವರು ಕರುಣಿಸಿದ್ದಾರೆ ಅಂತ ಎಲ್ಲರೂ ಸಂತೋಷಪಟ್ರು. ನೋಡಿದ್ರ ಮಾವ, ಆ ಅಮ್ಮನವರು ನಮ್ಮ ಮೇಲೆ ಕರುಣಿಸಿದ್ದಾರೆ. ಮುಂದೆ ನಾವು ಈ ಊರನ್ನು ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹೌದು ಗೋವಿಂದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಇದ್ರೇನೆ ನಮಗೆ ಬಲ, ಹಾಗೆ ಅಂತ ಹೇಳಿದ್ರು. ಹೀಗೆ ಸ್ವಲ್ಪ ದಿನಗಳ ನಂತರ ಆ ಊರಿಗೆ ತುಂಬಾ ಗೌರ್ಮೆಂಟ್ ಆಫೀಸರ್ ಬರ್ತಾ ಇದ್ರು. ಅವರು ದೊಡ್ಡ ದೊಡ್ಡ ವಾಹನದಲ್ಲಿ ಬಂದು ಆ ಊರಲ್ಲಿ ತುಂಬಾ ಜಾಗವನ್ನು ತೆಗೆದುಕೊಂಡ್ರು. ಅರೆ ಗೋವಿಂದು, ಇವರೇನು ದೊಡ್ಡ ದೊಡ್ಡ ಆಫೀಸರ್ಗಳು ಬಂದಿದ್ದಾರೆ, ನಮ್ನ ಈ ಊರಿಂದ ಹೊರಗಡೆ ಹೋಗಿ ಅಂತ ಏನಾದ್ರೂ ಹೇಳ್ತಾರಾ? ಅಪ್ಪಿ, ಭಯಪಡಬೇಡ ಕಣೋ, ಏನೇ ಆದ್ರೂ ಎಲ್ಲರೂ ಸೇರಿ ಎದುರಿಸೋಣ. ಅವರು ಊರಿನ ಬಳಿ ಬಂದು ಊರಿನ ಮುಖ್ಯಸ್ಥನಾದ ಸಿದ್ದಯ್ಯನ ಬಳಿ ಬಂದ್ರು. ನಿಮ್ಮ ಊರನ್ನು ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನು ಬೇರೆ ಜಾಗಕ್ಕೆ ಬದಲಾಯಿಸಿದ್ದಾರೆ ಹಾಗೆ ಅಂತ ಹೇಳಿದಾಗ ಎಲ್ಲರೂ ಗೊಂದಲಪಟ್ರು. ಆಗ ಅದರಲ್ಲಿ ಒಬ್ಬರು ಯುವಕರು ಮುಂದೆ ಬಂದು ಆ ಊರಿನ ಜನರು ಮಣ್ಣಿನಿಂದ ಮಾಡಿದ ಮಡಿಕೆ ಗೊಂಬೆಗಳನ್ನೆಲ್ಲ ನೋಡಿ ಊರಿನ ಯುವಕರು ಹಿರಿಯರನ್ನು ನೋಡ್ತಾ ಇದ್ರು. ನಿಲ್ಲಿ, ಇಲ್ಲಿ ನೋಡಿ, ಇವರು ಯಾರಿಗೂ ವಿದ್ಯಾಭ್ಯಾಸ ಇಲ್ಲದವರಲ್ಲ ಅಥವಾ ಅಡವಿಯವರಲ್ಲ. ಇವರ ಕೈಯಲ್ಲಿ ಅದ್ಭುತವಾದ ನೈಪುಣ್ಯವಿದೆ. ಮಾಡಿರುವ ಬುಟ್ಟಿ ಹಾಗೇನೆ ಬಟ್ಟೆ ನೋಡಲು ತುಂಬಾ ಕಲಾತ್ಮಕವಾಗಿದೆ. ಆಯುರ್ವೇದ ಮದ್ದು ತುಂಬಾ ಉಪಯುಕ್ತವಾದದ್ದು. ಇವರಿಗೆ ಇಷ್ಟೊಂದು ಉತ್ತಮವಾದ ವೃತ್ತಿ ನೈಪುಣ್ಯತೆಗಳಿದೆಯಾ? ತುಂಬಾ ಅದ್ಭುತವಾದ ವಿಚಾರ ಸರ್. ಇವ್ರನ್ನೆಲ್ಲ ನಾವು ಬೇರೆ ಬೇರೆ ಮಾಡಿದ್ರೆ ಇವರಲ್ಲಿರುವ ನೈಪುಣ್ಯತೆ ಕೂಡ ಬೇರೆ ಬೇರೆ ಆಗುತ್ತೆ. ಎಲ್ಲರೂ ಹೀಗೆ ಇರುವ ರೀತಿ ಮಾಡಿ ಇವರು ತಯಾರಿಸುವ ವಸ್ತುಗಳಿಗೆ ಪ್ರಾಮುಖ್ಯತೆಯನ್ನು ತೋರಿಸಿಕೊಡಬೇಕು. ಇವರಿಗೆ ಒಳ್ಳೆ ಆದಾಯ ಬರುತ್ತೆ. ಇವರ ಕನಸು ಕೂಡ ನೆನಸಾಗುತ್ತೆ. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ನಾವು ಮಾಡಬೇಕಾದ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡೋಣ. ಆದರೆ ಈ ಊರಿನ ಜನರನ್ನು ಯಾವುದೇ ಕಾರಣಕ್ಕೆ ಬೇರೆ ಕಡೆ ವರ್ಗಾವಣೆ ಮಾಡುವುದು ಬೇಡ ಹಾಗೆ ಅಂತ ಅಲ್ಲಿ ಬಂದ ಅಧಿಕಾರಿಗಳೆಲ್ಲ ತೀರ್ಮಾನ ಮಾಡಿದ್ರು. ಇಲ್ಲಿ ನೋಡಿ ಗ್ರಾಮದ ಜನರೇ, ನೀವು ಯಾರು ಕೂಡ ಈ ಊರ್ ಬಿಟ್ಟು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ನೈಪುಣ್ಯತೆ ತುಂಬಾ ಪ್ರಾಮುಖ್ಯವಾದದ್ದು. ನೀವು ತಯಾರಿಸುವ ಮಣ್ಣಿನ ಮಡಿಕೆ, ಗೊಂಬೆ, ಬಟ್ಟೆ ಎಲ್ಲವೂ ಈ ಸಮಾಜಕ್ಕೆ ಗೊತ್ತಾಗಬೇಕು. ನೀವು ಉತ್ಪತ್ತಿ ಮಾಡುವ ಪ್ರತಿಯೊಂದು ವಿಚಾರದ ಬಗ್ಗೆ ಈ ಪಟ್ಟಣಕ್ಕೆ ಹಾಗೂ ಹೊರಗಿನ ಊರಿಗೆ ತಿಳಿಯಪಡಿಸುತ್ತೇವೆ. ಅದಕ್ಕೆ ಒಳ್ಳೆ ದರವನ್ನು ಕೊಡುವ ಹಾಗೆ ಎಲ್ಲರಿಗೂ ತಿಳಿಯಪಡಿಸುತ್ತೇವೆ. ಹೀಗೆ ಆ ಊರಿಗೆ ಬಂದಂತಹ ಅಧಿಕಾರಿಗಳು ಈ ಗ್ರಾಮದ ಜನರ ಕೈಯಲ್ಲಿರುವ ನೈಪುಣ್ಯತೆ ಬಗ್ಗೆ, ಅವರ ಕೈ ಕೆಲಸದ ಬಗ್ಗೆ ಎಲ್ಲರಿಗೂ ತಿಳಿಯಪಡಿಸುವ ಹಾಗೆ ಧೈರ್ಯವನ್ನು ಹೇಳಿದ್ರು. ನೋಡಿದ್ರ, ನಮ್ಮ ಕಷ್ಟ ನಮ್ಮ ತಾಯಿಗೆ ತಿಳಿದಿದೆ. ಅದಕ್ಕೇನೆ ಆ ತಾಯಿ ಇವತ್ತು ಈ ಅಧಿಕಾರಿಗಳ ಮೂಲಕ ನಮಗೆ ಒಳಿತನ್ನು ತೋರಿಸಿಕೊಟ್ಟಿದ್ದಾಳೆ. ಹೌದು ಮಾವಯ್ಯ, ನಮ್ಮನ್ನು ಕಾಪಾಡಿದ್ದು ಆ ತಾಯಿ ನಮ್ಮಲ್ಲಿ ಎಲ್ಲರಿಗೂ ವೃತ್ತಿಯನ್ನು ಹೇಳಿಕೊಡುವ ಹಾಗೆ ಹೇಳಿದ್ರಲ್ವಾ, ಅದೇ. ಯಾರು ಕೂಡ ತಮ್ಮ ತಮ್ಮ ಪೂರ್ವಿಕರ ಕೆಲಸವನ್ನು ಕೇವಲವಾಗಿ ನೋಡಬಾರದು. ಹೀಗೆ ಕಾಲ ಕಳೆಯಿತು. ಈ ಗ್ರಾಮದ ಜನರು ಮಾಡಿದಂತಹ ಮಡಕೆಗಳು, ಗೊಂಬೆಗಳು, ಬಟ್ಟೆಗಳಿಗೆ ಪಟ್ಟಣದಲ್ಲಿ ಒಳ್ಳೆ ಪ್ರಾಮುಖ್ಯತೆ ಸಿಕ್ತು. ಪಕ್ಕದ ಊರಿನಿಂದ ವ್ಯಾಪಾರಿಗಳು ಬಂದು ಇವರ ಬಳಿ ವಸ್ತುಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಹೀಗೆ ಈ ಗ್ರಾಮಕ್ಕೆ ಒಳ್ಳೆಯ ಆದಾಯ ದಾರಿ ಕೂಡ ಸಿಕ್ತು.